ನೀವೊಬ್ಬ ರಾಜ ಆಗಿದ್ರೆ ನಿಮ್ಮ ರಾಜ್ಯದಲ್ಲಿ ಮಾತ್ರ ನಿಮ್ಗೆ ಗೌರವ ಇರುತ್ತೆ. ಅದೇ ಒಬ್ಬ ಹುದ್ದೆ ಪಡ್ಕೊಂಡಿರೋ ಮಂತ್ರಿ ಆಗಿದ್ರೆ ಆ ಮಂತ್ರಿಗೆ ಬೇರೆ ರಾಜ್ಯದಲ್ಲಿ ಹೋದ್ರೂ ಗೌರವ ಇರುತ್ತೆ. ನಿಮಗೆ ಮ್ಯಾನೇಜ್ಮೆಂಟ್ ಇಟ್ ಇಸ್ ಅ ವೈಟಲ್ ಸೆಕ್ಟರ್, ಅಂದರೆ ಬೇಕೇ ಬೇಕು ಮ್ಯಾನೇಜ್ಮೆಂಟ್. ತಾಯಿ ತುಂಬ ಚಿಕ್ಕ ಕುಟುಂಬದಿಂದ ಬಂದಿರ್ತಕ್ಕಂಥವ್ರು. ಅವ್ರ ತಂದೆ ಅವ್ರನ್ನ 10th ಆದಮೇಲೆ ಓದ್ಸೋಕ್ಕಾಗಲಿಲ್ಲ. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಆನ್ಲೈನ್ ಇಂಟರ್ನ್ಯಾಷನಲ್ ಕೋರ್ಸಸ್ ಯಾರೂ ಮಾಡಿಲ್ಲ. ನಾನು ಮಾಡಿದ್ದಕ್ಕಾಗಿ ನನಗೆ ರೆಕಗ್ನೈಸ್ ಮಾಡಿದ್ದಾರೆ. ತಾಯಿ ಯಾವಾಗಲೂ ಹೇಳ್ತಾ ಇದ್ರು, ಹಣ ಸಂಪಾದನೆ ಮಾಡಿದರೆ ಮಾತ್ರ ನೀನು ಶ್ರೀಮಂತ ಆಗಲ್ಲ, ಗುಣ ಮತ್ತು ವಿದ್ಯೆ ಎಲ್ಲ ಕಲ್ತ್ಕೊಂಡ್ರೆ ನೀನು ಕೂಡ ಶ್ರೀಮಂತ ಆಗ್ತದೆ. ದೃಢ ನಿಶ್ಚಯ, ಅಚಲವಾದ ನಂಬಿಕೆ, ಸತತ ಪ್ರಯತ್ನ ಇದ್ದರೆ ಯಾರು ಏನನ್ನಾದರೂ ಸಾಧನೆ ಮಾಡ್ಬೋದು ಅಂತೇಳಿ ಮೈಸೂರಿನ ಒಬ್ಬ ಯುವಕ ನಮ್ಮ ಮುಂದೆ ನಿದರ್ಶನವಾಗಿ ಕೂತಿರುವಂಥದ್ದು. ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ ಕೂಡ ಆಗಿರುವಂಥದ್ದು. ಅಂದರೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ವಿಚಾರದಲ್ಲಿ ಮೈಸೂರಿನ ಯುವಕ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ನಲ್ಲೂ ಕೂಡ ಸಾಧನೆ ಮಾಡಿರುವಂಥದ್ದು. ನನ್ನೊಟ್ಟಿಗೆ ಮಾತಾಡಲಿಕ್ಕೆ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ ಪಡೆದಂತಹ ಡಾಕ್ಟರ್ ರೇಣುಕಾ ಪ್ರಸಾದ್ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತೇನೆ. ಸರ್, ಮೊದಲನೇದಾಗಿ ಅಭಿನಂದನೆಗಳು, ಕಂಗ್ರ್ಯಾಚುಲೇಷನ್ಸ್. ಯಾವ ವಿಚಾರದಲ್ಲಿ ನಿಮಗೆ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡಲ್ಲಿ ರೆಕಾರ್ಡ್ ಆಗಿದೆ ಸರ್? ನನಗೆ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸಲ್ಲಿ ರೆಕಗ್ನೈಸ್ ಆಗಿರೋದು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಎಂಬ ಸಬ್ಜೆಕ್ಟ್ನಲ್ಲಿ ಹೆಚ್ಚು ಇಂಟರ್ನ್ಯಾಷನಲ್ ಕೋರ್ಸಸನ್ನು ಮಾಡಿದ್ದಕ್ಕೆ. ಪ್ರಪಂಚದಲ್ಲಿ ಈ ಜಗತ್ತಿನಲ್ಲಿ ಪ್ರಸ್ತುತವಾಗಿ 208 ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಆನ್ಲೈನ್ ಇಂಟರ್ನ್ಯಾಷನಲ್ ಕೋರ್ಸಸ್ ಯಾರೂ ಮಾಡಿಲ್ಲ. ನಾನು ಮಾಡಿದ್ದಕ್ಕಾಗಿ ನನಗೆ ರೆಕಗ್ನೈಸ್ ಮಾಡಿದ್ದಾರೆ. ಎಷ್ಟು ಕೋರ್ಸ್ಗಳನ್ನ ಅಟೆಂಡ್ ಮಾಡಿದ್ದಾರೆ ಮತ್ತು ಯಾವ್ಯಾವ ಭಾಗಗಳಲ್ಲಿ ಈ ಒಂದು ಕೋರ್ಸ್ಗಳನ್ನ ಅಟೆಂಡ್ ಮಾಡಿದ್ದಾರೆ, ಯಾವ್ಯಾವ ದೇಶದಿಂದ? ನಂದು ಆ್ಯಕ್ಚುಲಿ ಟೋಟಲ್ ನಂಬರ್ ಆಫ್ ಕೋರ್ಸಸ್ ಕಂಪ್ಲೀಟ್ ಆಗಿರೋದು ಇಂಟರ್ನ್ಯಾಷನಲ್ ಕೋರ್ಸಸ್ 286. ಬಟ್ ಅದರಲ್ಲಿ ಸುಮಾರು ಕೋರ್ಸಸ್ ಇತ್ತೀಚೆಗೆ ಮಾಡಿದ್ರಲ್ಲಿ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಆಯಿತು. ಹಾಗಾಗಿ ಅದನ್ನು ಕನ್ಸಿಡರ್ ಮಾಡಿಲ್ಲ, ಬಿಕಾಸ್ ಇಟ್ ವಾಸ್ ನಾಟ್ ಅ ಕೋರ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್. ಇದು 208 ಅವರು ಯಾವುದೇ ವ್ಯಾಲಿಡ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಅದೆಲ್ಲ ಬಂದು USA ಇಂದ ತುಂಬ ಇದೆ, ಮತ್ತು UK ಇಂದ ಇದೆ, ಮತ್ತು ಐರ್ಲೆಂಡ್, ಇಂಡಿಯಾ ಆ್ಯಂಡ್ UAE. ಬೇಸಿಕಲಿ ಏನು ಸರ್ ಈ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂದರೆ ಏನು ಸರ್? ಬೇಸಿಕಲಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂದರೆ ಇಫ್ ಯು ವಾಂಟ್ ಮೀ ಟು ಡಿಫೈನ್ ಅ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್, ಇಟ್ ಇಸ್ ಎನಿ ವರ್ಕ್. ನಾವು ಇವಾಗ ಯಾವುದಾದ್ರೂ ಒಂದು ವರ್ಕ್ನ ಟೆಂಪರರಿ ಎಫರ್ಟ್ ಹಾಕಿ ಅದನ್ನು ವಿತ್ ಅ ಡಿಫೈನ್ಡ್ ಆಬ್ಜೆಕ್ಟಿವ್ ಆ್ಯಂಡ್ ವಿತ್ ಅ ಡಿಫೈನ್ಡ್ ಕನ್ಸ್ಟ್ರೈಂಟ್ಸಲ್ಲಿ ಮಾಡೋಕ್ಕೆ ಹೋದರೆ ಅದನ್ನೇ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಇವಾಗ ಪ್ರತಿನಿತ್ಯ ಇವಾಗ ನೀವು ಮಾಡ್ತಿರೋ ಕೆಲಸ ಕೂಡ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಪ್ರಾಜೆಕ್ಟ್ ಅಸೈನ್ಮೆಂಟ್. ಈ ಅಸೈನ್ಮೆಂಟ್ನ ವಿ ಕ್ಯಾನ್ ಕಾಲ್ ಇಟ್ ಆಸ್ ಅ ಸ್ಮಾಲ್ ಪ್ರಾಜೆಕ್ಟ್. ಇದರಲ್ಲಿ ನಿಮಗೆ ಇದು ನಾವಿಬ್ಬರು ಮಾಡ್ತಿರೋದು ಇದು ಟೆಂಪರರಿ ಎಫರ್ಟ್, ಇದು ಪರ್ಮನೆಂಟ್ ಎಫರ್ಟ್ ಅಲ್ಲ. ಬಟ್ ನಿಮಗೆ ಒಂದು ಆಬ್ಜೆಕ್ಟಿವ್ ಇದೆ. ಆಬ್ಜೆಕ್ಟಿವ್ ಏನಂದರೆ ಇವಾಗ ಮೈಸೂರಿನ ಒಬ್ಬ ಹುಡುಗನ ಗುರುತಿಸ್ತಾ ಇದ್ದೀರಾ, ಅದು ತುಂಬ ಒಳ್ಳೆಯ ಕೆಲಸ. ದಟ್ ಈಸ್ ದ ಆಬ್ಜೆಕ್ಟಿವ್. ಈ ಆಬ್ಜೆಕ್ಟಿವ್ನ ನೀವು ತುಂಬ ಬ್ಯುಸಿಯಾಗಿರ್ತೀರ. ಕನ್ಸ್ಟ್ರೆಂಟ್ಸ್ ಏನಂದರೆ ವಿತಿನ್ ಟೈಮ್, ಲೈಕ್ ವಿತಿನ್ ಹಾಫ್ ಆನ್ ಅವರ್, ವಿತಿನ್ 45 minutes ಯು ಹ್ಯಾವ್ ಟು ಫಿನಿಶ್. ದಟ್ ಈಸ್ ಅ ಕನ್ಸ್ಟ್ರೆಂಟ್. ಆ್ಯಂಡ್ ಆಲ್ಸೋ ಯು ಬಾಟ್ ಅ ಕ್ಯಾಮರಾಸ್, ಯು ಬಾಟ್ ಯುವರ್ ರಿಸೋರ್ಸ್, ಯು ಹ್ಯಾವ್ ಅ ರಿಸೋರ್ಸ್ ಕನ್ಸ್ಟ್ರೆಂಟ್ಸ್. ಆ ರಿಸೋರ್ಸಲ್ಲೇ ನೀವು ಕಂಪ್ಲೀಟ್ ಮಾಡಬೇಕು. ಆ್ಯಂಡ್ ಫಾರ್ ದ್ಯಾಟ್ ರಿಸೋರ್ಸ್ ಯು ಪುಟ್ ಅ ಕಾಸ್ಟ್. ಆ ಕಾಸ್ಟಲ್ಲೇ ಕಂಪ್ಲೀಟ್ ಮಾಡಬೇಕು. ಆ ಥರ ಡಿಫೈನ್ಡ್ ಆಬ್ಜೆಕ್ಟಿವ್ಸ್ ಇರುತ್ತೆ. ಆಬ್ಜೆಕ್ಟಿವ್ಸ್ ಇನ್ ದ ಸೆನ್ಸ್ ಡಿಫೈನ್ಡ್ ಗೋಲ್ಸ್ ಇರುತ್ತೆ. ಆ ನಿರ್ದಿಷ್ಟವಾದಂಥ ಗೋಲ್ಸಲ್ಲಿ ಟೆಂಪರರಿ ಎಫರ್ಟಲ್ಲಿ ಅಂದ್ಕೊಂಡಿದ್ದನ್ನು ಸಾಧನೆ ಮಾಡೋದೇ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. 208 ಪ್ರಾಜೆಕ್ಟ್ಗಳನ್ನ ಮಾಡಿದ್ರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಇಂಡಿಯಾದಲ್ಲೂ ಕೂಡ ಮಾಡಿದ್ರ ಹೇಗೆ ಅಂತ? ಫ್ರಮ್ ಇಂಡಿಯಾ ಆಲ್ಸೋ, ಲೈಕ್ ಸಮ್ ಆಫ್ ದ ಆರ್ಗನೈಸೇಷನ್ ಅವರು ಕೂಡ ಕೋರ್ಸಸ್ನ ಸ್ಟ್ರಕ್ಚರ್ ಮಾಡಿದರೆ ಅದನ್ನು ಕೂಡ ಮಾಡಿದ್ದೀವಿ. ಅಂದರೆ ನೀವು ಬೇಸಿಕಲಿ ಈ ಕಾರ್ಪೊರೇಟ್ ಕಂಪ್ನಿಗಳಿಗೆ ಯಾರ್ಯಾರು ಆಯ್ಕೆ ಆಗ್ತಾರೆ ಅಂಥವ್ರನ್ನ ಕರೆದು ನೀವು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಥವಾ ಕಂಪ್ಲೀಟ್ ಮ್ಯಾನೇಜ್ಮೆಂಟ್ನ ಕೋರ್ಸ್ನ ನೀವು ಕೂಡ ಕೊಡ್ತೀರಾ ಅನ್ನೋಂಗಾಯ್ತು ಅಲ್ಲಿ? ಹೌದು. ಬೇಸಿಕಲಿ ಐ ಆಮ್ ಅ ಪ್ರಾಜೆಕ್ಟ್ ಮ್ಯಾನೇಜರ್, ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಮ್ಯಾನೇಜರ್. ಮತ್ತು ನಾನು ವೀಕೆಂಡ್ಸು ಐ ಆಮ್ ಇದು ಗೆಸ್ಟ್ ಲೆಕ್ಚರಿಂಗ್ ಮಾಡ್ತೀನಿ ಫಾರ್ ಶಿಕಾಗೋ ಯೂನಿವರ್ಸಿಟಿ. ಅದ್ರದ್ದು ಬ್ರ್ಯಾಂಚ್ ಲರ್ನಿಂಗ್ ಸೆಂಟರ್ಗೆ ದುಬೈ UAE ಮತ್ತು ಅಬುಧಾಬಿನಲ್ಲೂ ಕೂಡ ಐ ಆಲ್ಸೋ ಟೀಚ್. ಎಷ್ಟು ಜನ ವಿದ್ಯಾರ್ಥಿಗಳಿಗೆ ಅಥವಾ ಎಷ್ಟು ಜನ ಈ ಒಂದು ಪ್ರಾಜೆಕ್ಟ್ ಕೋರ್ಸ್ನ ಕರಿಬೇಕನ್ನೋರಿಗೆ ಈ ರೀತಿ ಕೋರ್ಸ್ಗಳನ್ನ ಹೇಳಿಕೊಟ್ಟಿದ್ದೀರಾ? ನಂದು ಸುಮಾರು 2016 2018ವರೆಗೂ ನಾನು ಅಸಿಸ್ಟೆಂಟ್ ಟ್ರೈನರ್ ಆಗಿದ್ದೆ. ಫ್ರಮ್ 2018 ಟಿಲ್ 2025 ನಾನು ಫುಲ್ ಟೈಮ್ ಟ್ರೈನರ್ ಅಂದರೆ ವೀಕೆಂಡ್ಸ್ ಫುಲ್ ಟೈಮ್ ಟ್ರೈನರ್. ನನ್ನ ಹತ್ರ ಮೋರ್ ದ್ಯಾನ್ 500 ಸ್ಟೂಡೆಂಟ್ಸು ಕಲ್ತ್ಕೊಂಡು ಹೋಗಿದ್ದಾರೆ. ದೇರ್ ಆರ್ different sub courses in the project management, like for example resource management, risk management, integration management, human resource management, communication management, stakeholder management, ಮತ್ತು ಇಂಟಿಗ್ರೇಷನ್ ಮ್ಯಾನೇಜ್ಮೆಂಟ್ ಎಲ್ಲ ಒಂದು 10+1 ಇವಾಗ ಅಜೈಲ್ ಮ್ಯಾನೇಜ್ಮೆಂಟ್ ಅಂತಂದು ಕೂಡ ಬಂದಿದೆ. ಸೊ ಟೋಟಲ್ 11
ನಾಲೆಜ್ ಏರಿಯಾಸ್ ಆಫ್ ದ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಮತ್ತು 5 ಡಿಫ್ರೆಂಟ್ ಪ್ರೋಸೆಸಸ್ ಇರುತ್ತೆ ಇನ್ ದ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್, ಲೈಕ್ ಇನಿಷಿಯೇಷನ್, ಪ್ಲಾನಿಂಗ್, ಎಕ್ಸಿಕ್ಯೂಷನ್, ಮಾನಿಟ್ರಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ಮತ್ತು ಕ್ಲೋಸಿಂಗ್ ಪ್ರೋಸೆಸ್. ಈ ಎಲ್ಲ ಪ್ರೋಸೆಸ್ ಮತ್ತು ನಾಲೆಜ್ ಏರಿಯಾಸ್ನ ನಾನು ಟೀಚ್ ಮಾಡಿದ್ದೀನಿ. ಮತ್ತು ಇದ್ರ ಮೇಲೆ ತುಂಬ ಫಾರ್ ಎಕ್ಸಾಂಪಲ್ ಒಂದಿಷ್ಟು ಎಕ್ಸಾಮ್ಸ್ಗಳು ಕೂಡ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳು ಕೂಡ ಬರುತ್ತೆ. ಫಾರ್ ಎಕ್ಸಾಂಪಲ್ PMP, PMISP, PSP ಮತ್ತು RMP ಅಂತೆಲ್ಲ ತುಂಬ ಇಂಟರ್ನ್ಯಾಷನಲ್ ಅಕ್ರಿಡೇಷನ್ಸ್ ಇರ್ತಕ್ಕಂಥ ಎಕ್ಸಾಮ್ಸ್ಗಳು ಬರುತ್ತೆ. ಅದಕ್ಕೂ ಕೂಡ ಟ್ರೈನ್ ಮಾಡಿದ್ದೀನಿ. ಅಲ್ಲ ಸರ್, ಈಗ ಯಾಕಂತ ಈ ಪ್ರಶ್ನೆ ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ಈಗ ಕೇಳೋ ಪ್ರಶ್ನೆ, ಒಂದು ಕೋರ್ಸ್ನ ಕಂಪ್ಲೀಟ್ ಮಾಡೋಷ್ಟರಲ್ಲೇ ಎಲ್ಲೋ ಒಂದು ಕಡೆ ಆ ಸ್ಟ್ರೆಸ್ ಲೆವೆಲ್ ಆಗಿರ್ಬೋದು, ಅಥವಾ ಈ ಕೋರ್ಸ್ ಕಂಪ್ಲೀಟ್ ಆದರೆ ಸಾಕಪ್ಪ ನಾವು ಬೇರೆ ಏನಾರ ಮಾಡೋಣ ಅಂತ ಇರ್ತದೆ. 286 ಕೋರ್ಸ್ಗಳನ್ನೆಲ್ಲ ಹೇಗೆ ಮಾಡಿದ್ರಿ, ಹೇಗಿತ್ತು ಪ್ರಿಪ್ರೇಷನ್ನು, ಅಥವಾ ಎಷ್ಟು ಸಮಯ ತೊಗೊಂಡ್ರಿ ಅಂತ? ಇದು 1 ನೈಟ್ ಅಥವಾ 2 ನೈಟ್ ಅಥವಾ 1 ವೀಕ್ ನೈಟಲ್ಲಿ ಆಗಿಲ್ಲ. ಇದು ಸಿನ್ಸ್ 9 ಇಯರ್ಸ್. ಇಟ್ಸ್ ಕಾಂಪ್ರಿಹೆನ್ಸಿವ್ ಎಫರ್ಟ್ ಆಫ್ 9 ಇಯರ್ಸ್. ಈ 9 ಇಯರ್ಸಲ್ಲಿ ಆಗಿರ್ತಕ್ಕಂಥದ್ದು. ನಾನು ಹೆಂಗೆ ಟೈಮ್ ಯುಟಿಲೈಸ್ ಮಾಡಿದ್ದೀನಿ ಅಂದರೆ, ಲೈಕ್ ಫಾರ್ ಎಕ್ಸಾಂಪಲ್ ನಾನು UAEಯಲ್ಲಿ ವರ್ಕ್ ಪ್ರಾಕ್ಟೀಸ್ ಮಾಡ್ತಿರೋದು. ನಂದು ಆಲ್ವೇಸ್ 8 to 6 ಆರ್ 9 to 7 ವರ್ಕ್ಸ್ ಇರುತ್ತೆ. ಸಮ್ಟೈಮ್ಸ್ ನೈಟ್ ಶಿಫ್ಟ್ಸ್ ಎಲ್ಲ ಇರುತ್ತೆ. ಇದು ಹೇಗೆ ಅಂದರೆ, ಇದಕ್ಕೊಂದು ಪ್ರೇರಣೆ ಇದೆ. ನಮ್ಮ ತಾಯಿ ಬಂದು SDC, ಒನ್ ಆಫ್ ದಿ ಏಡೆಡ್ ಕಾಲೇಜ್ ಇನ್ ದ ರೀಜನ್ ಆಫ್ ದಾವಣಗೆರೆ. ನಾನು ಚಿಕ್ಕವನಿರಬೇಕಾದ್ರೆ ಅವರು ಒಂದು ಆರ್ಟಿಕಲ್ಸ್ ಎಲ್ಲ ಬರಿತಾಯಿದ್ರು. ಅವರು ಒಂದು ಆರ್ಟಿಕಲ್ ಬರೆದಿದ್ರು, ಕೈಗೂಡದ ಕನಸು ಅಂತ. ಅಂದರೆ ನಮ್ಮ ತಾಯಿ ತುಂಬ ಚಿಕ್ಕ ಕುಟುಂಬದಿಂದ ಬಂದಿರ್ತಕ್ಕಂಥವ್ರು. ಅವ್ರ ತಂದೆ ಅವ್ರನ್ನ 10th ಆದಮೇಲೆ ಓದ್ಸೋಕ್ಕಾಗಲಿಲ್ಲ. ಆಗಿನ ಕಾಲದಲ್ಲಿ ಅವ್ರು 10th ಫಸ್ಟ್ ಟೈಮಲ್ಲೇ ಪಾಸ್ ಮಾಡಿ ಅವರು ಒಂದು ಕೆಲಸ ತೊಗೊಂಡ್ರು. ಆದರೆ ಅವರು ಬರೆದಿರ್ತಕ್ಕಂಥ ಆರ್ಟಿಕಲ್ ನಮ್ಮ ತಂದೆಯವ್ರ ನನಗೆ ತೋರಿಸಿದಾಗ, ಒಂದು ಕರ್ಮವೀರ ಅನ್ನೋ ಒಂದು ಪತ್ರಿಕೆಯಲ್ಲಿ, ಅವರು ಕೈಗೂಡದ ಕನಸು ಅಂದರೆ ಅವ್ರಿಗೆ ತುಂಬ ಹೆಚ್ಚಿಗೆ ಓದಬೇಕು ಅಂತ ಆಸೆ ಇತ್ತು. ಅವ್ರಿಗೆ ಓದೋಕ್ಕಾಗಲಿಲ್ಲ. ನನಗಿವಾಗ ಮಕ್ಕಳಿದ್ದಾರೆ, ಅವರಾದರೂ ಓದಲಿ ಅಂತ ಹೇಳ್ತಾಯಿದ್ರು. ಆಮೇಲೆ ನಮ್ಮ ತಾಯಿ ಯಾವಾಗಲೂ ಹೇಳ್ತಾಯಿದ್ರು, ಹಣ ಸಂಪಾದನೆ ಮಾಡಿದರೆ ಮಾತ್ರ ನೀನು ಶ್ರೀಮಂತ ಆಗಲ್ಲ, ನೀನು ಚೆನ್ನಾಗಿ ವಿದ್ಯೆ ಅದನ್ನು ಮತ್ತು ಚೆನ್ನಾಗಿ ನಿಂದು ಬಿಹೇವಿಯರು ಇದೆಲ್ಲ ನೀನು ಗುಣ ಮತ್ತು ವಿದ್ಯೆ ಎಲ್ಲ ಕಲ್ತ್ಕೊಂಡ್ರೆ ನೀನು ಕೂಡ ಶ್ರೀಮಂತ ಆಗ್ತೀಯ ಅಂತ ಹೇಳಿದರು. ಅದೊಂದು ಪ್ರೇರಣೆ ನನಗೆ ಯಾವಾಗಲೂ ಕೂಡ ಇರುತ್ತೆ. ಹಂಗಾಗಿ ನಾನು ಹ್ಯಾವ್ ಡನ್ ಲೈಕ್ ಬ್ಯಾಚುಲರ್ಸ್ ಇನ್ ಸಿವಿಲ್ ಇಂಜಿನಿಯರಿಂಗ್, ಮಾಸ್ಟರ್ಸ್ ಇನ್ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್, PhD ಇನ್ ಲೀಡರ್ಶಿಪ್ ಇನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್, ಮತ್ತು ಇತ್ತೀಚೆಗೆ ಇವಾಗ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸಲ್ಲೂ ಕೂಡ ರೆಕಗ್ನೈಸ್ ಆಗಿದ್ದೀನಿ. ಇವತ್ತಿನ ದಿನಗಳಿಗೆ ಎಜುಕೇಷನ್ನ ಹೊರತುಪಡಿಸಿ, ಅಂದರೆ ರೆಗ್ಯುಲರ್ ಎಜುಕೇಷನ್ನ ಹೊರತುಪಡಿಸಿ, ಈ ಥರ ಮ್ಯಾನೇಜ್ಮೆಂಟ್ ಕೋರ್ಸ್ಗಳು ಎಷ್ಟು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಸರ್ ಸೊಸೈಟಿಲಿ? ತುಂಬ ಒಳ್ಳೆ ಪ್ರಶ್ನೆ. ಇವಾಗ ನೀವು ಯಾವುದೇ ಒಂದು ಸೆಕ್ಟರ್ಗೆ ಹೋಗಿ, ಈವನ್ ಇನ್ಕ್ಲೂಡಿಂಗ್ ವಿತ್ ಅ ಮೆಡಿಕಲ್ ಸೆಕ್ಟರ್ಗೆ ಹೋಗಿ, ನಿಮಗೆ ಮ್ಯಾನೇಜ್ಮೆಂಟ್ ಇಟ್ ಇಸ್ ಅ ವೈಟಲ್ ಸೆಕ್ಟರ್. ಅಂದರೆ ಬೇಕೇ ಬೇಕು ನಿಮ್ಗೆ ಮ್ಯಾನೇಜ್ಮೆಂಟು. ಹಾಗಾಗಿ ಅವಶ್ಯಕತೆ ಇರ್ತಕ್ಕಂಥ ಮ್ಯಾನೇಜ್ಮೆಂಟ್ ಕೋರ್ಸಸ್ನ ಇನ್ ಮ್ಯಾನೇಜ್ಮೆಂಟ್ ಆಲ್ಸೋ ದೇರ್ ಆರ್ ಡಿಫ್ರೆಂಟ್ ಮ್ಯಾನೇಜ್ಮೆಂಟ್. ಆ್ಯಸ್ ಐ ಟೋಲ್ಡ್ ಯು, ಲೈಕ್ ಅ ರಿಸ್ಕ್ ಮ್ಯಾನೇಜ್ಮೆಂಟ್ ಇರುತ್ತೆ. ಎಲ್ಲ ಫೀಲ್ಡಲ್ಲೂ ರಿಸ್ಕ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಇಟ್ ಮೈಟ್ ಬಿ ಅ ನೋನ್ ರಿಸ್ಕ್, ಇಟ್ ಮೈಟ್ ಬಿ ಅನ್ನೋನ್ ರಿಸ್ಕ್. ಅದನ್ನು ಹೆಂಗೆ ಮಿಟಿಗೇಟ್ ಮಾಡೋದು, ಅದನ್ನು ಹೆಂಗೆ ಕರೆಕ್ಟಿವ್ ಆ್ಯಕ್ಷನ್ಸು, ಹೆಂಗೆ ಪ್ರಿವೆಂಟಿವ್ ಆ್ಯಕ್ಷನ್ಸು ತಗೋಬೋದು ಅಂತ ಅನ್ನೋದನ್ನ ನಾವು ಮ್ಯಾನೇಜ್ಮೆಂಟ್ ಕೋರ್ಸಸ್ಸಿಂದನೇ ಪಡ್ಕೋಬೇಕಾಗುತ್ತೆ. ನನ್ನ ಪ್ರಕಾರ ನೀವು ಯಾವುದೇ ಒಂದು ಎಜುಕೇಷನ್, ಈವನ್ ಇನ್ ದ ಫೀಲ್ಡ್ ಆಫ್ ಎಜುಕೇಷನ್, ಇನ್ ದ ಫೀಲ್ಡ್ ಆಫ್ ಮೆಡಿಕಲ್, ಇನ್ ದ ಫೀಲ್ಡ್ ಆಫ್ ಇಂಜಿನಿಯರಿಂಗ್, ಇನ್ ದ ಫೀಲ್ಡ್ ಆಫ್ ಟೆಕ್ನಿಕಲ್, ಯಾವುದೇ ಫೀಲ್ಡಲ್ಲೂ ನೀವು ತೊಗೊಳ್ಳಿ, ಮ್ಯಾನೇಜ್ಮೆಂಟ್ ಈಸ್ ಅ ವೈಟಲ್ ಸೆಕ್ಟರ್, ವೈಟಲ್ ನಾಲೆಡ್ಜ್, ವೈಟಲ್ ಇನ್ಫಾರ್ಮೇಷನ್ ಆ್ಯಂಡ್ ವೈಟಲ್ ಸ್ಕಿಲ್. ಎಲ್ಲರೂ ಕೂಡ ಕಲೀಲೇಬೇಕಾದಂಥ ಒಂದು ಸಬ್ಜೆಕ್ಟ್. ಶಿಕ್ಷಣದ ಜೊತೆಗೆ ಈ ಮ್ಯಾನೇಜ್ಮೆಂಟ್ ಸಂಬಂಧಪಟ್ಟಂಥ ಕೆಲವೊಂದು ಕೋರ್ಸ್ಗಳಾಗಿರ್ಬೋದು, ಸಬ್ಜೆಕ್ಟ್ಗಳಾಗಿರ್ಬೋದು, ಸ್ಟಾರ್ಟಿಂಗ್ ಅಂದರೆ ಪ್ರಾರಂಭದಿಂದಲೇ ವಿದ್ಯಾರ್ಥಿಗಳಿಗೆ ಕೊಟ್ಟಂಥ ಸಂದರ್ಭದಲ್ಲಿ ದೇಶದ ಭವಿಷ್ಯ ಇನ್ನಷ್ಟು ಉಜ್ವಲವಾಗಿ ಹೋಗುತ್ತೆ ಅಂತ ಅನಿಸುತ್ತಾ ಸರ್? ಅದು ಅಥವಾ ಕೊಡಬೇಕು ಅಂತ ಅನಿಸುತ್ತಾ ಪ್ರಾರಂಭದಿಂದನೇ? ಇದು ಅದಕ್ಕಿಂತ ಒಳ್ಳೆ ಪ್ರಶ್ನೆ. 200% ನಮ್ಮ ದೇಶದಲ್ಲಿ ಹೆಂಗೆ ಇವಾಗ ನಾವು ಪ್ರಾಥಮಿಕ ಹಂತದಿಂದನೇ ಒಂದಿಷ್ಟು ಶಿಕ್ಷಣನ ಕಡ್ಡಾಯ ಮಾಡಿದ್ದೀವೋ, ಕಂಪಲ್ಸರಿ ಮಾಡಿದ್ದೀವೋ, ಮ್ಯಾಂಡೇಟರಿ ಮಾಡಿದ್ದೀವೋ, ಅದೇ ಥರ ಮ್ಯಾನೇಜ್ಮೆಂಟ್ ಶಿಕ್ಷಣನೂ ಕೂಡ ನೀವೇನಾದರೂ ಮ್ಯಾಂಡೇಟರಿ ಕಂಪಲ್ಸರಿ ಮಾಡಿದ್ರೆ ನಮ್ಮ ದೇಶ ಆರ್ಥಿಕವಾಗಿ ಮತ್ತು ಪೊಲಿಟಿಕಲಾಗಿ ತುಂಬ ಮೇಲೆ ಹೋಗಕ್ಕೆ ಸಾಧ್ಯ ಇದೆ ಅಂತ ನನ್ನ ಇಂಡಿವಿಜುವಲ್ ಒಪಿನಿಯನ್. ಇಷ್ಟೆಲ್ಲ ಓದಷ್ಟು ಪೇಷನ್ಸ್ ಎಲ್ಲಿಂದ ಬಂತು ಸರ್? ಯಾಕಂತಂದರೆ 288 ಕೋರ್ಸ್ಗಳನ್ನ ಪ್ರಾರಂಭದಲ್ಲಿ ಹೇಳಿದ್ರಿ, ಯಾವುದು ತಾಯಿ ಇನ್ಸ್ಪಿರೇಷನ್ ಆದರು. ಬಟ್ ಸಂಭವ ಏನಾರು ಒಂದು ಕಿಚ್ಚು ಹುಟ್ಟಿರ್ಬೇಕಲ್ಲ, ಯಾಕಂತಂದರೆ ಇಷ್ಟು ಕೋರ್ಸ್ಗಳನ್ನ ಮಾಡ್ತೀವಿ, ಇಷ್ಟೆಲ್ಲ ಕಂಪ್ಲೀಟ್ ಮಾಡ್ತೀವಿ ಅಂದಾಗ ಏನಾರು ಒಂದು ಕಿಚ್ಚು ಇರಲೇಬೇಕಲ್ಲ? ಹೌದು, ಕಿಚ್ಚು ಅಂದರೆ ಅದೇ ನಮ್ಮ ತಾಯಿ ಪ್ರೇರಣೆ. ಆಮೇಲೆ ಎವ್ರಿ ಟೈಮ್ ನಾನು ಯಾವುದಾದ್ರೂ ಒಂದು ಕೋರ್ಸ್ ಕಂಪ್ಲೀಟ್ ಮಾಡಿ ನಮ್ಮ ತಂದೆ ತಾಯಿಗೆ ಹೇಳಿದಾಗ ಅವ್ರು ಖುಷಿ ಪಡ್ತಾರೆ. ಆಮೇಲೆ ನಮ್ಮ ಅಣ್ಣಂದ್ರಿಗೆ ಹೇಳಿದಾಗ ಅವರು ಕೂಡ ಖುಷಿ ಪಡ್ತಾರೆ. ನಾನು ಬೇಸಿಕಲಿ ಐ ಆಮ್ ಎ ಗುಡ್ ಫ್ಯಾಮಿಲಿ ಮ್ಯಾನ್. ನನಗೆ ನನ್ನ ಕುಟುಂಬ ಸಂತೋಷ ಪಡಿಸೋದೇ ಒಂದು ದೊಡ್ಡ ಕೆಲಸ. ನಮ್ಮ ತಾಯಿಯಂತೂ ನಾನು ಹೆಚ್ಚು ಎಷ್ಟು ವಿದ್ಯೆ ಪಡ್ಕೋತೀನೋ ಅಷ್ಟು ಖುಷಿ ಪಡ್ತಾರೆ.
ಅದೇ ನನಗೆ ದೊಡ್ಡ ಪ್ರೇರಣೆ. ಆಮೇಲೆ ಇವಾಗ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಒಂದೇ ಒಂದು ಟ್ಯಾಗ್ಲೈನ್ ಹೇಳಬೇಕು ಅಂದರೆ, ನೀವೊಬ್ಬ ರಾಜ ಆಗಿದ್ದರೆ ನಿಮ್ಮ ರಾಜ್ಯದಲ್ಲಿ ಮಾತ್ರ ನಿಮ್ಗೆ ಗೌರವ ಇರುತ್ತೆ. ಅದೇ ಒಬ್ಬ ರಾಜ್ಯದ ಪಂಡಿತ ಇದ್ದರೆ, ಮಂತ್ರಿ ಇನ್ ದ ಸೆನ್ಸ್ ಅವರು ವಿದ್ಯೆ ಪಡ್ಕೊಂಡಿರೋ ಮಂತ್ರಿ ಆಗಿದ್ದರೆ, ಆ ಮಂತ್ರಿಗೆ ಬೇರೆ ರಾಜ್ಯದಲ್ಲಿ ಹೋದರೂ ಗೌರವ ಇರುತ್ತೆ. ಸೊ ಎಜುಕೇಷನ್ ಅಷ್ಟು ಇಂಪಾರ್ಟೆಂಟ್. ಲೈಕ್ ನಾಲೆಜ್ ಈಸ್ ಪವರ್ ಅಂತ ಹೆಂಗೆ ಎಲ್ಲರೂ ಟ್ಯಾಗ್ಲೈನ್ ಯೂಸ್ ಮಾಡ್ತಾರೋ ಅಥವಾ ಪ್ರಾವರ್ಬ್ ಯೂಸ್ ಮಾಡ್ತಾರೋ, ದಟ್ ಈಸ್ ರಿಯಲಿ ಟ್ರೂತ್. ಶಿಕ್ಷಣ ಅನ್ನೋದು ಹುಲಿಯ ಹಾಲಿದ್ದಂತೆ ಕುಡಿದವರು ಗರ್ಜಿಸಬಹುದು ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೂಡ ಹೇಳಿದರು. ಶಿಕ್ಷಣ ಅನ್ನೋದು ಅಷ್ಟು ಪ್ರಮುಖವಾದಂಥ ಪಾತ್ರ ವಹಿಸುತ್ತೆ ಯಾವುದೇ ಒಂದು ಸಮಾಜದಲ್ಲಾಗಿರ್ಬೋದು, ಅಥವಾ ಯಾವುದೇ ಒಂದು ಸಮಾಜ ಹೇಳಿಕೆ ಆಗಿರ್ಬೋದು, ಅಥವಾ ಒಂದು ದೇಶದ ಒಂದು ಹಿನ್ನೆಲೆಯಲ್ಲಿ ನಾವು ಶಿಕ್ಷಣ ಬೇಕೇ ಬೇಕು ಅಂತ. ಶಿಕ್ಷಣ ಜೊತೆಗೆ ಮ್ಯಾನೇಜ್ಮೆಂಟ್ ಕೋರ್ಸ್ ಕಡ್ಡಾಯವಾಗಿ ಬೇಕೇ ಬೇಕು ಅಂತ ಹೇಳಿದ್ರಿ. ಸೊ ನೆಕ್ಸ್ಟ್ ನಿಮ್ಮ ವಿಷನ್ ಏನಿದೆ ಸರ್? ಇಷ್ಟೊಂದು 288 ಕೋರ್ಸ್ಗಳು ಮಾಡಿದ್ದೀರಾ, ಇನ್ನೂ ಕೋರ್ಸ್ಗಳನ್ನ ಮಾಡಬೇಕು ಅಂತಿದ್ದೀರಾ, ಅಥವಾ ಇದನ್ನು ಸರ್ಕಾರದ ಗಮನಕ್ಕೆ ತಂದು ಈ ಥರ ಒಂದು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ನ ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲೂ ಇದನ್ನು ಅಳವಡಿಸ್ಕೋಬೇಕು, ಆ ಥರ ಏನಾರ ಮುಂದಿನ ದಿನಗಳಲ್ಲಿ ಯೋಜನೆ ಇದೆಯಾ, ಹೇಗೆ? ಸೊ ಇವಿಷ್ಟು ಡಾಕ್ಟರ್ ರೇಣುಕಾ ಪ್ರಸಾದ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಚಂದನ್ ಬಲರಾಮ್, ಇಂಡಿಯನ್ ಟಿವಿ, ಮೈಸೂರು.